ಹಾಯ್, ನಾನು ದೀಪಕ್. ಕರೆಕ್ಟಾಗಿ 1 ವೀಕ್ ಮುಂಚೆ, ಅಂದರೆ ಜುಲೈ 9th, ಒಂದು ಕಂಪ್ನಿ ಒಂದು ಉನ್ನತ ಮಟ್ಟಕ್ಕೆ ಸೇರಿರುತ್ತೆ. ಅದನ್ನು ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ವೆಕೇಶನ್ ಪ್ಲ್ಯಾನ್ ಮಾಡ್ತಾರೆ. ಈ ಸ್ಟೇಟ್ ಅಲ್ಲ, ಈ ಕಂಟ್ರಿನೂ ಅಲ್ಲ, ಬೇರೆ ಕಂಟ್ರಿಲಾದರೂ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಅವ್ರು ಸೆಲೆಕ್ಟ್ ಮಾಡಿದಂಥ ಕಂಟ್ರಿ ಬಂದು ವಿಯೆಟ್ನಾಂ. ಯಾಕೆ ವಿಯೆಟ್ನಾಂ ಅಂದರೆ, ಇವಾಗ ಕರೆಂಟ್ಲಿ ಅದೇ ಚೀಪೆಸ್ಟ್ ಟೂರಿಸ್ಟ್ ಸ್ಪಾಟ್ ಆಗಿದೆ ಈಗ. ಸೊ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಸೆಲೆಕ್ಟ್ ಮಾಡಿದಂಥ ಸಮಯದಲ್ಲಿ ಯಾವಾಗ ಹೋಗೋಣ, ಸರಿ ಎಲ್ಲ ಜುಲೈ 11th ಹೋಗಿ ಜುಲೈ 16th ವಾಪಸ್ ಬರೋಣ, ಅಂದರೆ ಇವತ್ತು ವಾಪಸ್ ಬರೋಣ ಅಂತ ಅನ್ಕೊತಾರೆ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ಸೊ ಜುಲೈ 11th ಎಲ್ಲರೂ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿದ ತಕ್ಷಣವೇ ಸರಿ ಆಯಿತು, ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅದಾದಮೇಲೆ ಒಂದು ಐಲ್ಯಾಂಡ್ಗೆ ಹೋಗಬೇಕು. ಆ ಐಲ್ಯಾಂಡಿಂದ ಮತ್ತೆ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ಬಿಟ್ಟು ವಾಪಸ್ ಬಂದು ನಮ್ಮ ಐಟ್ನರಿ ಏನಿದೆ ಅದ್ರ ಪ್ರಕಾರ ಹೋಗಬೇಕು ಅಂತ ಅನ್ಕೊತಾರೆ. ಸರಿ, ಅದಕ್ಕೆ ಹೋಗುವಂಥ ವೆಹಿಕಲ್ಸ್ ಬಂದು ಎರಡೇ, ಒಂದು ಸ್ಪೀಡ್ ಬೋಟ್, ಇನ್ನೊಂದು ನಾರ್ಮಲ್ ಬೋಟ್. ಸರಿ, ನಾರ್ಮಲ್ ಬೋಟಲ್ಲಿ ಅಷ್ಟೊಂದು ಮಜಾ ಬರಲ್ಲ. ಸರಿ, ಒಂದು ಕೆಲಸ ಮಾಡೋಣ, ಎಲ್ಲ ಸ್ಪೀಡ್ ಬೋಟ್ ತೊಗೋಣ ಅಂದ್ಬಿಟ್ಟು ಫಸ್ಟ್ ಐಲ್ಯಾಂಡ್ಗೆ ಹೋಗ್ತಾರೆ. ಅರ್ಧ ಗಂಟೆ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡಿದ ತಕ್ಷಣ ಆಯಿತು ಅಂದ್ಬಿಟ್ಟು ಇನ್ನೊಂದು ಐಲ್ಯಾಂಡ್ಗೆ ಹೋಗ್ಬೇಕಾಗಿರುತ್ತೆ. ಆ ಐಲ್ಯಾಂಡ್ ಹೆಸರು ಫೂಕೋ ಐಲ್ಯಾಂಡ್. ಸೊ ಆ ಐಲ್ಯಾಂಡ್ಗೆ ಹೋಗೋಂಥ ಡಿಸ್ಟೆನ್ಸ್ ಬಂದು 1-2.5 ಕಿಲೋಮೀಟರ್ ಇರುತ್ತೆ. ಸೊ ಹೋಗೋವಂಥ ದಾರಿಲಿ ಒಂದು ಹ್ಯೂಜ್ ವೇವ್ ಬಂದು ಆ ಬೋಲ್ಟ್ನ ಉಲ್ಟಾ ಮಾಡುತ್ತೆ. ಏನಪ್ಪ ಡಿಫ್ರೆನ್ಸು, ಉಳ್ಕೊಬೋದಿತ್ತಲ್ಲ, ಎಲ್ಲರ ಹತ್ರ ಲೈಫ್ ಜಾಕೆಟ್ ಇತ್ತಲ್ಲ ಅಂತ ಅನ್ಕೋಬೋದು. ನೋಡಿ ಕರೆಕ್ಟಾಗಿ, ಈ ಬೋಟಲ್ಲಿ 2 ಸೆಕ್ಷನ್ಸ್ ಇದೆ. ಒಂದು ಅಪ್ಪರ್ ಸೆಕ್ಷನ್, ಇನ್ನೊಂದು ಲೋವರ್ ಸೆಕ್ಷನ್. ಅಪ್ಪರ್ ಸೆಕ್ಷನಲ್ಲಿ 20 ಜನ ಇರ್ತಾರೆ, ಲೋವರ್ ಸೆಕ್ಷನಲ್ಲಿ 15 ಜನ ಇರ್ತಾರೆ. ಆಮೇಲೆ 4 ಜನ ಬೋಟ್ ಕ್ರೂ ಇರ್ತಾರೆ. ಸೊ ಈ ಅಪ್ಪರ್ ಸೆಕ್ಷನಲ್ಲಿ ಇರ್ತಕ್ಕಂಥ ಅಷ್ಟು ಜನನೂ ಜಂಪ್ ಹೊಡೆದು ಸೇವ್ ಆಗಿಬಿಡ್ತಾರೆ. ಬಟ್ ಈ 15 ಜನ ಫುಲ್ಲಿ ಲಾಕ್ಡ್. ಅದು ಈ 15 ಜನನೂ ತೀರೋಗ್ತಾರೆ. ಇವಾಗ ಕರೆಂಟ್ಲಿ ವಿಯೆಟ್ನಾಮಲ್ಲಿ ಮಾನ್ಸೂನ್ ನಡೀತಿದೆ. ಮಾನ್ಸೂನಲ್ಲಿ ಮತ್ತು ಸಮ್ಮರಲ್ಲಿ ವೇವ್ಸ್ ಡಿಫ್ರೆನ್ಸ್ ಏನಪ್ಪ ಅಂದರೆ, ಸಮ್ಮರಲ್ಲಿ ಇವಾಗ 5 ವೇವ್ ಬಂದರೆ ಅದರಲ್ಲಿ 4 ವೇವ್ ಚಿಕ್ಕದಾಗಿ ಬರುತ್ತೆ, 5ನೇದು ದೊಡ್ಡದಾಗಿ ಬರುತ್ತೆ, ತುಂಬ ದೊಡ್ಡದಾಗಲ್ಲ. ಬಟ್ ಅದೇ ಮಾನ್ಸೂನಲ್ಲಿ 5 ವೇವ್ ಬಂದು ತುಂಬಾ ದೊಡ್ಡದಾಗಿ ಬರುತ್ತೆ. ಸೊ ಇದೇ ಆಗಿದ್ದು. ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಹೋಗ್ಬೇಕಾಗಿರುತ್ತೆ. ಸೆಂಟರ್ ಆಫ್ ದಿ ಸಿಯಲ್ಲಿ ಇರ್ತಾರೆ. ಸೊ ವೇವ್ ತುಂಬಾ ದೊಡ್ಡದಾಗಿರೋದ್ರಿಂದ ಬೋಟ್ ಉಲ್ಟಾ ಆಗುತ್ತೆ, ತೀರೋಗ್ತಾರೆ. ವಿಯೆಟ್ನಾಮಲ್ಲಿ ಅದು ಮಾನ್ಸೂನ್ ಟೈಮಲ್ಲಿ ಯಾಕೆ ಸ್ಪೀಡ್ ಬೋಟ್ನ ಬಿಟ್ಟರು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ನಮ್ಮ ಮುರುಡೇಶ್ವರಲ್ಲಿ ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕೂಬಾ ಡೈವಿಂಗು, ಸ್ಪೀಡ್ ಬೋಟ್ ಹೋಗೋದು ಎಲ್ಲ ಕಾಮನ್. ಬಟ್ ಮಾನ್ಸೂನಲ್ಲಿ ಸ್ಟ್ರಿಕ್ಟಾಗಿ ಇಲ್ಲ, ನೋ ವೇಸ್ ನಾವು ಬಿಡೋದಿಲ್ಲ ಅಂತಾನೆ ಅನ್ಕೊತಾರೆ. ಯಾಕೆಂದರೆ ಬೆಳಗ್ಗೆನೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ನೈಟು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ವೆರಾಸ್ ಯಾಕೆ ವಿಯೆಟ್ನಾಮಲ್ಲಿ ಬಿಟ್ಟರು ಅಂತ ಗೊತ್ತಿಲ್ಲ. 15 ಜನ ಏನು ತೀರೋಗ್ತಾರೆ, ಅದರಲ್ಲಿ 10 ಜನ ಬಂದು ತಮಿಳ್ನಾಡಿಗೆ ಸೇರಿದವರು, ಇನ್ನು 3 ಜನ ಬಂದು ಆಂಧ್ರಕ್ಕೆ ಸೇರಿದವರು, ಇನ್ನು 2 ಕೇರಳಕ್ಕೆ ಸೇರಿದವರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ, ನೇಚರ್ ಜೊತೆ ಆಟ ಆಡೋಕ್ಕೆ ಹೋಗ್ಬೇಡಿ ಯಾರೂ. ಆದಷ್ಟು ದೂರ ಇರೋಕ್ಕೆ ಟ್ರೈ ಮಾಡಿ, ನಮ್ಮ ಜಾಗ್ರತೆಯಲ್ಲಿ ನಾವು ಇರೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.